ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೂರನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಅಂಡ್ ಪ್ರೋಮೋ ಟೈಟಲ್ ಏನು ಅಂತಂದ್ರೆ ಫಿನಾಲೆ ವಾರದ ಹತ್ರ ಬರುವಂತ ಸ್ಪರ್ಧೆ ಯಾರು ಅನ್ನುವಂಥದ್ದು. ಅಂಡ್ ಅಲ್ಲಿ ಕೇಳ್ತಿರುವಂಥದ್ದು ಮಂಜು ಭಾಷಿಣಿ ಅಂಡ್ ಅಶ್ವಿನಿ ಎನ್ ಅವರಿಗೆ. ನಿಮ್ಗೆ ಗೊತ್ತಿರೋಂಗೆ ಅವರಿಬ್ರು ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಎಲಿಮಿನೇಟ್ ಆಗಿದ್ದಾರೆ. ಸೊ ಅವ್ರನ್ನ ವೀಕೆಂಡ್ ಎಪಿಸೋಡ್ ಅಂದ್ರೆ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಇದೆಯಲ್ಲ, ಸೊ ಆ ಒಂದು ಎಪಿಸೋಡ್ ಅಲ್ಲಿ ಅವ್ರನ್ನ ಬೀಳ್ಕೊಡೋಕೆ ಇದ್ರ ಟೈಮಲ್ಲಿ ಅವ್ರಿಗೆ ಕೇಳಿರುವಂಥದ್ದು ಫಿನಾಲೆ ಹತ್ತತ್ರ ತಲುಪುವಂತ ಕಂಟೆಸ್ಟೆಂಟ್ ಯಾರು ಅಂತ. ಇಬ್ರು ಕೂಡ ಒಂದೇ ಟೈಮಲ್ಲಿ ಗಿಲ್ಲಿ ಹೆಸರು ಹೇಳ್ತಾರೆ. ಅಂಡ್ ಗಿಲ್ಲಿ ಹೆಸರು ಒಂದೇ ಸರಿ ಎಟ್ ಎ ಟೈಮ್ ಹೇಳುವಂಥದ್ದು. ಅಂಡ್ ಹೇಳಿದ ತಕ್ಷಣ ಜನಗಳ ಚಪ್ಪಾಳೆ ನೋಡ್ಬೇಕಾಗಿತ್ತು ನೀವು, ಯಾವ ರೇಂಜಿಗೆ ಚಪ್ಪಾಳೆ ಬರ್ತಾ ಇತ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಒಂದು ಹಳ್ಳಿ ಪ್ರತಿಭೆ, ಒಳ್ಳೆ ಟ್ಯಾಲೆಂಟೆಡ್ ಹುಡುಗ, ಒಳ್ಳೆತನ ಇದೆ, ಡೇರಿಂಗ್ ಇದೆ, ಅನ್ಯಾಯದ ವಿರುದ್ಧ ಮಾತಾಡುವಂಥ ಒಂದು ತಾಕತ್ ತೋರಿಸ್ತಾನೆ ಅಂಡ್ ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ಸೊ ಇಂಥ ಹುಡುಗರು ಇಂಥ ಒಂದು ಬಿಗ್ ಬಾಸ್ ಶೋಗೆ ಬಂದಿರುವಂಥದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಓಕೆ, ಆ ಮಂಡ್ಯ ಸ್ಲ್ಯಾಂಗ್ ಆದರೂ ಆಗಿರ್ಬೋದು, ನಾಟ್ ಓನ್ಲಿ ಮಂಡ್ಯ ಅಂತಲ್ಲ, ಇವಾಗ ನಾನು ಬೇರೆ ಕಡೆಯಿಂದ ಭಾಗದವನಾದರೂ ಕೂಡ ಅವ್ನು ಸಪೋರ್ಟ್ ಮಾಡ್ತೀನಿ. ಮೀನ್ಸ್ ಆ ಒಂದು ಟ್ಯಾಲೆಂಟ್ ಇದೆ. ಆಮೇಲೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ಜನಗಳಿಗೆ ಏನು ಬೇಕೋ ಅದನ್ನು ಅವನು ಕ್ಲಿಯರಾಗಿ ಗೊತ್ತಿದೆ, ಅದನ್ನು ಅವನು ಕೊಡೋಕಂತಾನೆ ಬಂದಿದ್ದಾನೆ. ಮೊನ್ನೆ ಪ್ರೆಸ್ ಮೀಟಲ್ಲೂ ಕೂಡ ಅಷ್ಟೇ ಮಾತಾಡಿರೋದು ಹೆಂಗಿತ್ತು ಅಂತಂದರೆ ಪಾಯಿಂಟ್ ಟು ಪಾಯಿಂಟ್ ಇತ್ತು. ಜನಗಳು ಏನು ಬಯಸ್ತಿದ್ದಾರೆ, ಜನಗಳಿಗೆ ಏನು ಬೇಕು ಅನ್ನೋವಂಥದ್ದು, ಏನು ಕೇಳ್ತಾರೆ ಅದನ್ನು ಕೊಡಬೇಕು ಅನ್ನೋವಂಥದ್ದು. ಎಂಟರ್ಟೈನ್ಮೆಂಟ್ ಬೇಕು ಅಷ್ಟೇ ಅವ್ರಿಗೆ. ನೂರಾರು ಸ್ಟ್ರೆಸ್ಸು ಅದು ಇದು ಇರಬೇಕಾದ್ರೆ ಅವ್ರಿಗೆ ನಾವು ಕಿತ್ತಾಡ್ಕೊಂಡಿದ್ರೆ ಅದು ಯೂಸ್ ಇಲ್ಲ, ಕಾಮಿಡಿ ಕೊಡ್ಬೇಕು ಅಷ್ಟೇ ಅನ್ನೋದ್ರ ಬಗ್ಗೆ ಹೇಳಿದಂಥದ್ದು. ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆಗೆ ಮೊನ್ನೆ ರಕ್ಷಿತಾ ವಿರುದ್ಧ ಏನೇನು ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಅದನ್ನು ಯಾವ ರೇಂಜಿಗೆ ಅಂದರೆ ಅದು ರಕ್ಷಿತಾಗೂ ಗೊತ್ತಿಲ್ಲ. ಮೀನ್ಸ್ ಇವನಿಗೆ ಸಪೋರ್ಟ್ ಮಾಡ್ತಿದ್ದಾನೆ ಅಂತಲೂ ಗೊತ್ತಿಲ್ಲ, ಅಥವಾ ಅವನಿಗೆ ಹೇಳಿ ನಾನು ಹಿಂದೆ ನಿಂತ್ಕೊತೀನಿ, ನಿನ್ನ ಜೊತೆ ನಾನು ನಿಂತ್ಕೊತೀನಿ ಅಂತಲೂ ಕೂಡ ಹೇಳಿಲ್ಲ ಡೈರೆಕ್ಟಾಗಿ ಹೋಗಿ. ಬಟ್ ಅವನಿಗೆ ಗೊತ್ತಾಯ್ತು ಹಿಂಗೆ ಆಗ್ತಾಯಿದೆ ಅಂತಂದಾಗ ಇಂಡೈರೆಕ್ಟಾಗಿ ಅವಳಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಅವರಿಬ್ಬರನ್ನೂ ಎದುರು ಹಾಕೊಂಡ, ಜಾನ್ವಿ ಮತ್ತು ಅಶ್ವಿನಿ ಗೌಡಗೆ. ಇನ್ನು ಯಾರು ಕೂಡ ಕೆಲಸ ಮಾಡಲಿಲ್ಲ. ಅಟ್ಲೀಸ್ಟ್ ಕಾವ್ಯ ಮಾಡಿದ್ರು, ಹೋಗಿ ಬಗೆಹರಿಸೋಣ ಅಂತ ಮಾಡಿದ್ರು. ಬಟ್ ಕಾವ್ಯ ಜೊತೆಗೆ ನಿಂತಂಥದ್ದು ಯಾರು, ನಮ್ಮ ಗಿಲ್ಲಿ ಅಂತಲೇ ಹೇಳ್ತೀನಿ. ಆ ಒಂದು ಒಳ್ಳೆತನ, ಆ ಒಂದು ಎಂಟರ್ಟೈನ್ಮೆಂಟ್ ಕೊಡೋವಂಥ ರೀತಿ ಆದರೂ ಆಗಿರ್ಬೋದು. ಸೊ ತಪ್ಪು ನಡೀತಾ ಇದೆ ಅಂದರೆ ಅಲ್ಲಿ ಪ್ರಶ್ನೆ ಮಾಡೋದಂತಾದ್ರೂ ಆಗಿರ್ಬೋದು. ಸೊ ಅದು ಅವನಿಗೆ ಆ ಒಂದು ಜನ ಬೆಂಬಲಕ್ಕೆ ಕಾರಣ ಆಯಿತು ಅಂತ ಅನ್ಸುತ್ತೆ. ಎಲ್ಲರೂ ಸುಮಾರು ಜನ ಹೇಳ್ತಾರಲ್ಲ, ನಾವು ಹಳ್ಳಿಯಿಂದ ಬಂದಿದ್ದೀವಿ ಹಾಗೆ ಹೀಗೆ ಅಂತ. ಗಿಲ್ಲಿ ಕೂಡ ಒಂದು ಹಳ್ಳಿಯಿಂದ ಬಂದಂಥ ಹುಡುಗ. ಆ್ಯಂಡ್ ಜಿ ಕನ್ನಡದಲ್ಲಿ ಒಂದು ಒಳ್ಳೆ ಶೋ ಸಿಕ್ತು ಅವನಿಗೆ, ಅಲ್ಲಿ ಹೆಸರು ಮಾಡೋದಂಥವನು. ಆ್ಯಂಡ್ ಅದಕ್ಕಿಂತ ಮುಂಚೆ ಕೂಡ ಅಷ್ಟೇ, ಅವನು ಶಾರ್ಟ್ ಫಿಲಮಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದ. ಕಂಟಿನ್ಯೂಸ್ ಆಗಿರುವಂಥ ಒಂದು ಲೆಂತಿ ಡೈಲಾಗ್ಗಳನ್ನ ಸಿಂಗಲ್ ಟೇಕಲ್ಲಿ ಹೇಳ್ತಿದ್ದ. ಸೊ ಅಂಥ ಒಬ್ಬ ಹುಡುಗ, ಟ್ಯಾಲೆಂಟೆಡ್ ಹುಡುಗನಿಗೆ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ ಅಂತ ಹೇಳ್ತೀನಿ. ಆ್ಯಂಡ್ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊತಿದ್ದಾನೆ. ಆ್ಯಂಡ್ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾನೆ, ಅದು ಖುಷಿ ಇದೆ. ಸೊ ಫಿನಾಲೆ ಬರಲಿ. ಆ್ಯಂಡ್ ಸದ್ಯಕ್ಕಂತೂ ವಿನ್ನರ್ ಅಂತ ಕಾಣಿಸ್ತಾ ಇರೋಂಥದ್ದು ಅವನು ಒಬ್ಬನೇ. ಸೊ ಆಸ್ಪಾಸಲ್ಲೂ ನನ್ನ ಪ್ರಕಾರ ಯಾರೂ ಕಾಣಿಸ್ತಾ ಇಲ್ಲ, ಬಿಕಾಸ್ ಆಲ್ರೌಂಡರ್ ಆಗಿದ್ದಾನೆ. ಸೊ ಅಂಥವ್ರನ್ನೇ ಬಿಗ್ ಬಾಸ್ ವಿನ್ ಆಗುವಂಥದ್ದು. ನೋಡೋಣ ಅವನಿಗೆ ಕಾಂಪೀಟ್ ಮಾಡೋವಂಥ ಕಂಟೆಸ್ಟೆಂಟ್ ಯಾರಾದರೂ ಬರ್ತಾರಾ, ಅಥವಾ ಅಲ್ಲಿರೋರೇನೆ ಅವನಿಗೆ ಕಾಂಪೀಟ್ ಕೊಡ್ತಾರಾ ಅಂತ. ಓಕೆ, ಬಾಯ್.